ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೆ ನಾವು ಈ ರೀತಿಯಾಗಿ ದೇವಸ್ಥಾನದಲ್ಲಿ ಕೂಡಿ ಬರಲಿಕ್ಕೆ ದೇವರು ಕೊಟ್ಟಂತಹ ಮಹಿಮೆಯ ಅವಕಾಶಕ್ಕಾಗಿ ಆತನನ್ನು ಆರಾಧಿಸ್ತೇವೆ. ಕಳೆದ ವಾರ ನಾವು ಕೇಳಿದಂಥ ವಾಕ್ಯ ನೆನಪಿದೆ ಹಾಗಾದ್ರೆ? ಯಾರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು? ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕೆಂಬುದಾಗಿ ನೋಡಿ. ದೂರ ದೂರ ಕೂತ್ಕೊಳ್ಳಬೇಕು. ವಾಕ್ಯ ಕೇಳಿಸ್ಕೊಂಡು ನೀವು ಬರ್ಕೊಳ್ಳಿ. ಏನಂತ ಕೇಳಿದ್ರು? ಅದನ್ನ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಅಂತ. ಆ ಮುಖ್ಯದಲ್ಲಿ ನಾವು ನೋಡ್ತೀವಿ, ಸೈತಾನ ಪ್ರತಿದಿನ ನಮ್ಮ ಸಂಗಡ ಮಾತಾಡ್ತಾರೆ, ಮನುಷ್ಯರು ನಮ್ಮ ಸಂಗಡ ಮಾತಾಡ್ತಾರೆ, ಹಾಗೆ ದೇವರು ಕೂಡ ನಮ್ಮ ಜೊತೆ ಮಾತಾಡ್ತಾರೆ. ಯಾರ ಮಾತಿಗೆ ನಾವು ಕಿವಿ ಕೊಡ್ತೀವೋ ಅವರಂತೆ ನಾವು ನಡ್ಕೊಳ್ತೀವಿ ಅಂತ ಹೇಳಿ. ಹಾಗಾಗಿನೇ ನಾವು ಸೈತಾನನ ಮಾತಾಗಲಿ ಮನುಷ್ಯರ ಮಾತಾಗಲಿ ಕೇಳದೆ ದೇವರ ಮಾತನ್ನೇ ನಾವು ಕೇಳಬೇಕು ಎಂಬುದಾಗಿ ನೋಡ್ತೀವಿ. ಈ ವಾರ 16ನೇ ಅಧ್ಯಾಯದಿಂದ ಯೋಹಾನ 16:12ರಿಂದ 15ನೇ ವಚನ ತನಕ ಓದಿದ್ವಿ. ಆ ವಚನದಲ್ಲಿ ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಓದಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು ಎಂಬುದಾಗಿದೆ. ಹಲ್ಲೆಲೂಯಾ. ಆ ಸತ್ಯದ ಆತ್ಮನು ಅಂದ್ರೆ ಯಾರು? ಸತ್ಯದ ಆತ್ಮನು ಅಂದ್ರೆ ಯಾರು? ದೇವರ ಆತ್ಮನು. ಹಲ್ಲೆಲೂಯಾ. ಯಾರು? ಇಲ್ಲಿ ಬಂದ ಯಾರು? ದೇವರ ಆತ್ಮನು. ದೇವರ ಆತ್ಮನು ಅಂದ್ರೆ ಆ ದೇವರ ಆತ್ಮನನ್ನೇ ನಾವು ಪರಿಶುದ್ಧಾತ್ಮನೆಂಬುದಾಗಿ ಕರಿತೀವಿ. ಆಮೇಲೆ ಯಾರಂತ ಕರಿತೀವಿ? ಪರಿಶುದ್ಧಾತ್ಮ ಅಂತ ಕರಿತೀವಿ. ಈ ಪರಿಶುದ್ಧಾತ್ಮನು ಯಾರು? ತ್ರಿಯೇಕ ದೇವರಲ್ಲಿ ಒಬ್ಬರು. ಹೇಳಿ, ಯಾರು? ತ್ರಿಯೇಕ ದೇವರಲ್ಲಿ ಒಬ್ಬರು. ತ್ರಿಯೇಕ ಅಂದ್ರೆ ಮೂವರು ಒಂದೇ ಆಗಿರುವಂತ ದೇವರು. ತಂದೆ, ಮಗ, ಪರಿಶುದ್ಧಾತ್ಮ ದೇವರು. ತಂದೆ, ಮಗ, ಪರಿಶುದ್ಧಾತ್ಮ ದೇವರು ಮೂವರು ಒಂದೇ ಆಗಿದ್ದಾರೆ. ಮೂವರು ಸೇರಿನೇ ದೇವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇರೋದು. ಹಾಗಾಗಿ ಈ ಭಾನುವಾರ ನಾವು ನೋಡ್ತಿರುವಂತಹ ಅಂಶ ಪವಿತ್ರಾತ್ಮನು ಯಾರು ಎಂಬುದಾಗಿ, ಈ ಪರಿಶುದ್ಧಾತ್ಮನು ಯಾರು ಎಂಬುದಾಗಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 12ರಿಂದ 15 ತನಕ ನಾವು ಓದ್ಕೊಳ್ಳೋಣ. ಇದರಲ್ಲಿ ಯೇಸು ಕ್ರಿಸ್ತರು ಹೇಳ್ತಿರುವಂಥದ್ದು ಸತ್ಯದ ಆತ್ಮ ಎಂಬುದಾಗಿ. ಹಾಗಾಗಿ ಈ ಪರಿಚಯದಲ್ಲಿ ನಾವು ನೋಡುವಾಗ ಪರಿಶುದ್ಧಾತ್ಮನು ವಾಸ್ತವ ಎಂಬುದಾಗಿ ಕರೀತೀವಿ. ವಾಸ್ತವ ಅಂದ್ರೆ ಏನು? ನಿಜ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ಇರುವಂಥದ್ದು ನಿಜ. ಪರಿಶುದ್ಧಾತ್ಮನು ಇರುವಂಥದ್ದು ಸತ್ಯ. ಹಾಗಾಗಿ ಆ ಪರಿಶುದ್ಧಾತ್ಮನನ್ನ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ತಂದೆ ಬಗ್ಗೆ ನಾವು ನೋಡಿದ್ದೀವಿ, ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡಿದ್ದೀವಿ, ಪರಿಶುದ್ಧಾತ್ಮನ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋದು ಅತ್ಯಂತ ಪ್ರಾಮುಖ್ಯವಾಗಿದೆ. ಈ ಪರಿಶುದ್ಧಾತ್ಮನ ವಾಸ್ತವದ ಬಗ್ಗೆ ನಾವು ನೋಡುವಾಗ 3 ವಿಷಯಗಳನ್ನು ನಾವು ನೋಡಬಹುದು. 1 ಕೊರಿಂಥ 2:11ರಲ್ಲಿ ಈತನಿಗಿರುವಂತಹ ಜ್ಞಾನದ ಬಗ್ಗೆ ನಾವು ನೋಡ್ತೇವೆ. ಆಮೇಲೆ ಒಬ್ಬರು ಕೂಡ ಆಮೇಲೆ ಹೇಳೋದು ಅದೇ ಹೇಳೋರು ಹೇಳ್ತಾರೆ ಇರ್ತಾರೆ. ಆ ಶಂಕರದವರು ಮೈಕ್ ಹಿಡ್ಕೊಂಡು ಹೋಗ್ತಾರೆ ಇರ್ತಾರೆ, ಯಾರು ಒಬ್ಬರು ಹೇಳಲ್ಲ. ಅದೇನು ಯೋಚನೆ ಮಾಡ್ತಾ ಗೊತ್ತಿರ್ತಿರೋ ಗೊತ್ತಿಲ್ಲ. ಹಲ್ಲೆಲೂಯಾ. ಇಲ್ಲಿ ಪರಿಶುದ್ಧಾತ್ಮ ಬಗ್ಗೆ ನಾವು ನೋಡ್ತಾ ಇರೋದು 1 ಕೊರಿಂಥ 2:11ರಲ್ಲಿ ಪರಿಶುದ್ಧಾತ್ಮನಿಗೆ ಎಷ್ಟು ಜ್ಞಾನ ಇದೆ ಎಂಬುದಾಗಿ ಅವರನ್ನು ಬರೀತಾ ಇದ್ದಾರೆ. ಅಂದ್ರೆ ಮನುಷ್ಯರ ಎಲ್ಲ ಆಲೋಚನೆಗಳನ್ನ, ಎಲ್ಲ ಉದ್ದೇಶಗಳನ್ನ ತಿಳಿದಿರುವಂತಹ
ಆತ್ಮನಾಗಿದ್ದಾನೆ. ಆಮೇಲೆ ನಿನ್ನ ಎಲ್ಲ ಆಲೋಚನೆಗಳು ನಿನ್ನ ಕುರಿತಾಗಿ ನಿನ್ನ ಬಗ್ಗೆ ಎಲ್ಲವೂ ಕೂಡ ಪರಿಶುದ್ಧಾತ್ಮನಿಗೆ ತಿಳಿದಿದೆ. ಅಷ್ಟು ಜ್ಞಾನಿ ಆತನೆಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಬರೀ ದೇವರ ಅಂದ್ರೆ ಮನುಷ್ಯರ ಆಲೋಚನೆಗಳು ಮಾತ್ರ ಅಲ್ಲ, ದೇವರ ಆಲೋಚನೆಗಳು ಕೂಡ. ತಂದೆಯಾದ ದೇವರ ಆಲೋಚನೆ, ಯೇಸು ಕ್ರಿಸ್ತನ ಆಲೋಚನೆಗಳು, ಅವರ ಯೋಜನೆ, ಅವರ ಚಿತ್ತವನ್ನು ಕೂಡ ತಿಳಿದಿರುವಂತಹ ಆತ್ಮನಾಗಿದ್ದಾನೆ. ಮನುಷ್ಯರ ಬಗ್ಗೆ ಮಾತ್ರ ಅಲ್ಲ, ಆತನು ದೇವರೇ ಆಗಿರೋದ್ರಿಂದ ದೇವರ ಎಲ್ಲ ಆಲೋಚನೆಗಳು, ಆತನ ಉದ್ದೇಶಗಳೆಲ್ಲ ತಿಳಿದಿರುವಂತನಾಗಿದ್ದಾನೆ ಈ ಪರಿಶುದ್ಧಾತ್ಮನು. ಅರ್ಥ ಆಗ್ತಿದೆಯಾ? ಹಾಗಾಗಿ ಯೇಸು ಹೇಳ್ತಾರೆ, ಪರಿಶುದ್ಧಾತ್ಮನು ಬಂದಾಗ ಆತನು ನನ್ನ ಕುರಿತಾಗಿ ನಿಮಗೆ ತಿಳಿಯಪಡಿಸುವನು, ನನ್ನ ಬಗ್ಗೆ ಹೇಳುವನು ಎಂಬುದಾಗಿ. ಅದನ್ನೆಲ್ಲ ನೋಡೋದು, ನನ್ನ ಬಗ್ಗೆ ಹೇಳ್ತಾ ನನ್ನನ್ನು ಮಹಿಮೆಪಡಿಸುವನು ಎಂಬುದಾಗಿ. ಮೂರನೇದಾಗಿ ನಾವು ನೋಡುವಾಗ ರೋಮ 15:30, ರೋಮ ಪ್ರೀತಿ ಬಗ್ಗೆ ನಾವು ನೋಡ್ತೇವೆ. ದೇವರು ಪ್ರೀತಿಯಾಗಿದ್ದಾನೆ ಎಂಬುದಾಗಿ ಬೈಬಲ್ ಹೇಳುತ್ತೆ. ಯೇಸು ಕ್ರಿಸ್ತನ ಪ್ರೀತಿಯಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಪರಿಶುದ್ಧಾತ್ಮನ ಪ್ರೀತಿಯಾಗಿ. ಪ್ರೀತಿ ಅನ್ನೋದೊಂದು ಭಾವನೆ. ಏನದು? ಏನು ಪ್ರೀತಿ ಅಂದ್ರೆ? ಭಾವನೆ. ಅದೊಂದು ಎಮೋಷನ್ ಅಂತೀವಲ್ಲ, ಆ ಥರ. ಸೊ ಪರಿಶುದ್ಧಾತ್ಮನಿಗೆ ಆ ಪ್ರೀತಿಸುವಂತಹ, ಪ್ರೀತಿಯಲ್ಲಿ ನಡೆಸುವಂತಹ ಭಾವನೆ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಈಗ ನಾನು ಹೇಳ್ತಾ ಇರೋದು ಪರಿಶುದ್ಧಾತ್ಮ ಯಾರು ಅನ್ನೋದನ್ನು ನಾವು ತಿಳ್ಕೋಬೇಕು ಅಂದ್ರೆ ಆತನು ಕೂಡ ಸರ್ವಜ್ಞಾನಿಯಾಗಿದ್ದಾನೆ. ಹಲ್ಲೆಲೂಯಾ. ಆತನು ಸರ್ವವ್ಯಾಪಿಯಾಗಿದ್ದಾನೆ. ಆತನು ಕೂಡ ಸರ್ವಾಧಿಕಾರಿಯಾಗಿದ್ದಾನೆ. ಇಲ್ಲ ಹೇಳ್ತಿರುವಂಥದ್ದು ಪರಿಶುದ್ಧಾತ್ಮನು ಹಳೆ ಒಡಂಬಡಿಕೆಯಲ್ಲಿದ್ದ, ಪರಿಶುದ್ಧಾತ್ಮನು ಹೊಸ ಒಡಂಬಡಿಕೆಯಲ್ಲಿದ್ದ, ಪರಿಶುದ್ಧಾತ್ಮನಿಗೆ ಇವತ್ತಿಗೂ ಇದ್ದಾರೆ. ಯೇಸು ಕ್ರಿಸ್ತ ಬರೋ ತನಕ ಇರ್ತಾರೆ. ಆಮೇಲೆ ಪರಲೋಕದಲ್ಲಿ ತ್ರಿಯೇಕ ದೇವರು ಒಟ್ಟಿಗೆ ಇರ್ತಾರೆ. ಆಮೇಲೆ ಸೊ ಮುಖ್ಯ ಸಂದೇಶದಲ್ಲಿ ಇನ್ನೂ ಸ್ವಲ್ಪ ಆಳವಾಗಿ ಅದರ ಬಗ್ಗೆ ನಾವು ನೋಡುವಾಗ ಪರಿಶುದ್ಧಾತ್ಮನ ಕುರಿತು ನಾವು ನೋಡೋಣ. ಮೊದಲನೇದಾಗಿ ಪವಿತ್ರಾತ್ಮನ ಪರಿಶುದ್ಧಾತ್ಮನ ಹೆಸರುಗಳೇನು, ಯಾವ ರೀತಿ ಬೈಬಲಲ್ಲಿ ಪವಿತ್ರಾತ್ಮನ ಬಗ್ಗೆ ಬರೆಯಲ್ಪಟ್ಟಿದ್ದಾರೆ, ಪವಿತ್ರಾತ್ಮನ ಬಗ್ಗೆ ಹೇಳಿದ್ದಾರೆ ಎಂಬುದಾಗಿ ನಾವು ನೋಡೋಣ. ಅನೇಕ ಹೆಸರುಗಳಿವೆ ಪರಿಶುದ್ಧಾತ್ಮನಿಗೆ. ಗಾಳಿ ಅಂತಾನೋ, ನೀರಂತಾನೋ, ಬೆಳಕಂತಾನೋ, ಬೇರೆ ಬೇರೆ ರೀತಿಯಲ್ಲಿ ಪರಿಶುದ್ಧಾತ್ಮನನ್ನ ವಿವರಿಸುವ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿ ಒಂದು 6 ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. 1 ಕೊರಿಂಥ 3:16 ಪರಿಶುದ್ಧಾತ್ಮನ ಹೆಸರು ಏನಂತ? ದೇವರ ಆತ್ಮನ ಎಂಬುದಾಗಿ ನಾವು ನೋಡ್ತೇವೆ. ಏನಂತ ಸರಿ? ಏನಂತ ಕೇಳಿದ್ರು? ದೇವರ ವಾಕ್ಯ ಕೇಳುತ್ತಾರೆ ಬಂದಿದ್ದೀರಲ್ಲ, ಆಟ ಆಡೋಣ, ಆಮೇಲೆ ಆಟ ಆಡೋಣ ಕೇಳಿದ್ರು. ಪರಿಶುದ್ಧಾತ್ಮನ ಹೆಸರೇನು? ದೇವರ ಆತ್ಮ. ದೇವರ ಆತ್ಮ ಅಂದ್ರೆ ದೇವರಿದ್ದಾನೆ. ಈಗ ನನ್ನ ಆತ್ಮ ನಾನು ಆಗ್ತೀನ, ಇಲ್ಲ ಬೇರೆ ಯಾರು ಆಗ್ತಾರ? ನನ್ನಲ್ಲಿ ಆತ್ಮ ಇದ್ದಾನೆ, ನಮ್ಮೆಲ್ಲರಲ್ಲಿ ಆತ್ಮ ಇದೆ ಅಂದ್ರೆ ಆ ಆತ್ಮ ನೀನೇ ಆಗಿರ್ತೀಯ. ದೇವರ ಆತ್ಮ ಅಂದ್ರೆ ದೇವರೇ. ಹಲ್ಲೆಲೂಯಾ. ಹಾಗಾಗಿ ನಾವು ನೋಡ್ತಿರೋದು ಆತನ ಹೆಸರು 1 ಕೊರಿಂಥ 3:16 ನೀವು ದೇವರ ಆಲಯಗಳೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸಿಸುತ್ತಾನೆ ಎಂದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ಹೇಳಿದ್ದಾರೆ. ಸೊ ಈ ಪರಿಶುದ್ಧಾತ್ಮನನ್ನು ವಾಸ ಮಾಡ್ತದೆ ಅಂದ್ರೆ ದೇವರ ಆತ್ಮ ಎಂಬುದಾಗಿ ಕರೆಯಲ್ಪಟ್ಟಿರುವುದನ್ನು ನೋಡ್ತೇವೆ. 2ನೇ ಹೆಸರನ್ನು ನಾವು ನೋಡುವಾಗ ರೋಮ 8:9 ವಚನ. ರೋಮ 8:9 ಪವಿತ್ರಾತ್ಮನನ್ನ ಯಾವ ಹೆಸರಿನಿಂದ ಕರೆಯುತ್ತೆ?
ಈ ವಚನಗಳೆಲ್ಲ ನೀವು ಮನೆಗೆ ಹೋಗಿ ಓದಿ, ಸುಮ್ಮನೆ ಇದ್ಬಿಡ್ಬೇಡಿ, ಓದಿ ಆಗ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಆಳವಾಗಿ ನಿಮಗೆ ಅರ್ಥವಾಗುತ್ತೆ. ರೋಮ 8:9 ಪರಿಶುದ್ಧಾತ್ಮನನ್ನ ಕ್ರಿಸ್ತನ ಆತ್ಮನೆಂಬುದಾಗಿ ಕರೆದಿರುವುದನ್ನು ನಾವು ನೋಡ್ತೇವೆ. ಮೂರನೇದಾಗಿ ರೋಮದಲ್ಲಿ 8:2 ನಾವು ನೋಡುವಾಗ ಅಲ್ಲಿ ಜೀವಾತ್ಮ ಎಂಬುದಾಗಿ ಏನಂತ ಜೀವಾತ್ಮ ಅಂತ ಕರೀತಾ ಇರೋದು. ಏಸು ಪವಿತ್ರಾತ್ಮನನ್ನ ಜೀವ ಕೊಡುವ ಆತ್ಮ. ದೇವರು ಜೀವ ಕೊಡ್ತಾನೆ, ಯೇಸು ಕ್ರಿಸ್ತನು ಜೀವ ಕೊಡ್ತಾನೆ. ಇಲ್ಲಿ ಬರೆಯಲ್ಪಟ್ಟಿರೋದು ಪರಿಶುದ್ಧಾತ್ಮನ ಕೂಡ ಜೀವ ಕೊಡುವವರಾಗಿದ್ದಾರೆ. ಆಮೇಲೆ ಹಾಗಾಗಿ ತಂದೆ ಮಗ ಪರಿಶುದ್ಧಾತ್ಮ ಸಮಾನವಾಗಿದ್ದಾರೆ. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ, ಮೂರು ಸೇರಿ ಒಂದಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ನಾಲ್ಕನೇ ಹೆಸರು ಯೋಹಾನ ಸುವಾರ್ತೆ 16:13 ನೋಡ್ತೇವೆ. ಏನಂತ ಬರೆಯಲ್ಪಟ್ಟಿದೆ? 16:13 ನಾವು ನೋಡುವಾಗ ಸತ್ಯದ ಆತ್ಮ ಎಂಬುದಾಗಿ. ಏನಂತ ಸತ್ಯದ ಆತ್ಮ ಎಂಬುದಾಗಿ ನಾವು ನೋಡ್ತೇವೆ. ಈಗಾಗಲೇ ನಾವು ಓದ್ಕೊಂಡ್ವಿ ಅರ್ಥದಲ್ಲಿ. ಯೇಸು ಸ್ವಾಮಿನೇ ಹೇಳ್ತಾ ಇರುವುದು, ಯಾವ ಆತ್ಮನನ್ನ ಕಳಿಸ್ತೀನಿ ನಾನು? ಯಾವ ಆತ್ಮನನ್ನ? ಸತ್ಯದ ಆತ್ಮನನ್ನ ಹೇಳಿ ಎಲ್ಲ ಕೇಳುವಾಗ ನೀವು ಕೇಳಿಸ್ಕೊಂಡ್ರೆ ನಾನು ಪ್ರಶ್ನೆ ಮಾಡುವಾಗ ನೀವು ಉತ್ತರ ಕೊಡ್ತೇವೆ. ಯಾವ ಆತ್ಮನನ್ನ? ಸತ್ಯದ ಆತ್ಮನನ್ನ ಕಳಿಸ್ತೇನೆ ಅಂತ ಹೇಳೋದಾದ್ರೆ ಪರಿಶುದ್ಧಾತ್ಮನ ಹೆಸರು ಸತ್ಯದ ಆತ್ಮ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ 5ನೇದಾಗಿ ನಾವು ನೋಡುವಾಗ ಇಬ್ರಿ 10:29 ನಾವು ನೋಡುವಾಗ ಯಾವ ಆತ್ಮ? ಪವಿತ್ರಾತ್ಮನನ್ನ ಕೃಪೆಯ ಆತ್ಮ ಎಂಬುದಾಗಿ ಕರೆಯೋದು. ಯಾವ ಆತ್ಮ? ದೇವರ ಕೃಪೆ ನಮಗಿರಬೇಕು, ಹಾಗೆ ಯೇಸು ಕ್ರಿಸ್ತನ ಕೃಪೆ ನಮಗಿರಬೇಕು. ಹೀಗೆ ಎಲ್ಲ ನೋಡೋದು ಪರಿಶುದ್ಧ ಆತ್ಮನ ಕೃಪೆ ಕೂಡ ನಮಗಿರಬೇಕು. ಯಾಕಂದ್ರೆ ಆತನ ಹೆಸರೇ ಕೃಪೆಯ ಆತ್ಮ ಎಂಬುದಾಗಿ. ಆಮೇಲೆ ಮತ್ತೆ ಕೊನೆಯದಾಗಿ 6ನೇದಾಗಿ ನಾವು ನೋಡುವಾಗ ಎಫೆಸಿ 1:13 ಏನಿದೆ? ಯಾವ ಆತ್ಮ? ವಾಗ್ದಾನದ ಆತ್ಮ. ಪರಿಶುದ್ಧಾತ್ಮನ ಹೆಸರು ವಾಗ್ದಾನದ ಆತ್ಮನು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಇದೆಯಾ? ದೇವರ ಆತ್ಮ, ಕ್ರಿಸ್ತನ ಆತ್ಮ, ಜೀವಾತ್ಮ, ಸತ್ಯದ ಆತ್ಮ, ಕೃಪೆಯ ಆತ್ಮ ಮತ್ತು ವಾಗ್ದಾನದ ಆತ್ಮ. ಜಸ್ಟ್ ನಾನು ಕೆಲವು ಹೆಸರುಗಳನ್ನು ಮಾತ್ರ ಕೊಡ್ತಾ ಇರೋದು. ಪರಿಶುದ್ಧಾತ್ಮನನ್ನ ಯಾವ ಹೆಸರಿಂದ ಕರೀತಾರೆ ಅಂತ ಹೇಳಿ, ಸೊ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಮತ್ತೆ 2ನೇ ಮುಖ್ಯ ವಿಷಯವನ್ನು ನಾವು ನೋಡುವಾಗ ದೇವರು ಹೇಗೆ ಕಾಣಿಸಿಕೊಳ್ಳಲು ಎಂಬುದಾಗಿ. ದೇವರು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ? ದೇವರನ್ನ ಯಾರಾದ್ರೂ ನೋಡಿದ್ರ? ಯಾರು ನೋಡಿಲ್ಲ. ಹಾಗಾದ್ರೆ ದೇವರು ಈ ಲೋಕದಲ್ಲಿ ಯಾವ ರೀತಿ ಕಾಣಿಸ್ಕೊಂಡ್ರು? ಮೊದಲನೇದಾಗಿ ಯೇಸುವಿನ ಮೂಲಕ, ಆಮೇಲೆ 2ನೇದಾಗಿ ವಾಕ್ಯದ ಮೂಲಕ, 3ನೇದಾಗಿ ಪವಿತ್ರಾತ್ಮನ ಮೂಲಕ. ಗಮನ ಕೊಟ್ಟು ಕೇಳಿ, ದೇವರನ್ನ ಯಾರು ಎಂದೂ ಕಂಡಿಲ್ಲ ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೌದು, ದೇವರನ್ನ ಯಾರು ನೋಡಿಲ್ಲ. ಯಾಕಂದ್ರೆ ದೇವರನ್ನ ನೋಡೋದಕ್ಕೆ ಆಗೋದೂ ಇಲ್ಲ. ದೇವರನ್ನ ನೋಡೋರು ಬದುಕಿರೋದಕ್ಕೂ ಆಗೋದಿಲ್ಲ. ಅಷ್ಟು ಭಯಂಕರ ಪರಿಶುದ್ಧ ದೇವರಾದ. ಪಾಪಿಗಳಾದ ನಾವು ದೇವರನ್ನ ನೇರವಾಗಿ ನೋಡಿದ್ರೆ ನಾವು ಸತ್ತೇ ಹೋಗ್ತೀವಿ. ದೇವರನ್ನ ನಾವು ನೋಡಿದ್ರೆ ನಾವು ಸತ್ತೇ ಹೋಗ್ತೀವಿ. ಅದಕ್ಕೆ ದೇವ್ರು ಯಾರು ಕಾಣಿಸ್ಕೊಂಡಿಲ್ಲ ಬೈಬಲಲ್ಲಿ. ಎಷ್ಟೋ ಜನ ನೋಡ್ಬೇಕು, ದೇವ್ರನ್ನ ನೋಡ್ಬೇಕು ಅನ್ಕೊಂಡು ಕೂಡ ಕಾಣಿಸ್ಕೊಂಡಿಲ್ಲ. ದೇವದೂತರನ್ನ ನೋಡ್ತಾ ಇದ್ರು. ದೇವ ಜನರ ಜೊತೆಗೆ, ದೇವರ ಮಕ್ಕಳ ಜೊತೆಗೆ ದೇವ್ರ ಏನಾದ್ರೂ ಹೇಳಿ ಬಳಸಬೇಕು ಅಂದ್ರೆ ದೂತರನ್ನ ಕಳಿಸ್ತಾ
ಈ ಲೋಕದಲ್ಲಿ ನಿನಗೂ ನನಗೂ ಕಾಣಿಸ್ಕೊಂಡದ್ದು ಹೇಗೆ ಅಂದರೆ ಯೇಸುವಿನ ಮೂಲಕ. ಆಮೇಲೆ ನಿನಗೋಸ್ಕರ ನನಗೋಸ್ಕರ ಯೇಸು ರಕ್ತವನ್ನ ಮಾಂಸವನ್ನ ಧರಿಸಿಕೊಂಡು ಈ ಲೋಕಕ್ಕೆ ಬಂದಿದೆ. ನಾವೀಗ ಬಟ್ಟೆ ಧರಿಸ್ಕೊಂಡು ಬಂದಿದ್ದೀವಲ್ವಾ, ಬಟ್ಟೆ ಹಾಕೊಂಡು ಬಂದಿದ್ದೀವ ಇಲ್ವಾ? ಹಾಗೆ ಯೇಸು ಮಹಿಮಾ ಸ್ವರೂಪನು ನಿನಗೋಸ್ಕರ ನನಗೋಸ್ಕರ ಆ ಮಹಿಮೆಯನ್ನ ಬೇಡ ಅಂದ್ಕೊಂಡು ಆತನು ಆತ್ಮದ ಮೇಲೆ ಈ ಒಂದು ದೇಹವನ್ನು ಹೊತ್ಕೊಂಡು ಬಂದಿದ್ರು. ಈಗ ನಮ್ಮೊಳಗಡೆ ಆತ್ಮ ಇದೆ, ಆ ಆತ್ಮಕ್ಕೆ ಈ ದೇಹ ಇರೋದು. ದೇಹ ಅಲ್ಲ ಮುಖ್ಯ, ನಮ್ಮೊಳಗಡೆ ಇರುವಂತಹ ಆತ್ಮ. ಈ ಆತ್ಮಕ್ಕೋಸ್ಕರ ದೇವರಿಗೆ ದೇಹವನ್ನು ಮಾಡಿದ್ರು. ಹಾಗೆಯೇ ಯೇಸು ಮುಖ್ಯ, ಯೇಸುವಿನ ಆತ್ಮ ಮುಖ್ಯ. ಆದರೆ ಆ ದೇವರಾಗಿರುವ ಯೇಸು ಈ ಲೋಕದಲ್ಲಿ ಬರಬೇಕು ಅಂದ್ರೆ ಅದಕ್ಕೆ ದೇಹ ಬೇಕು. ದೇಹ ಇಲ್ಲ ಅಂದ್ರೆ ಲೋಕದಲ್ಲಿ ಬರೋಕ್ಕಾಗಲ್ಲ. ದೇಹ ಇಲ್ಲ ಅಂದ್ರೆ ಮನುಷ್ಯನ ಜೊತೆಗೆ ಇರೋಕ್ಕಾಗಲ್ಲ. ದೇಹ ಇಲ್ಲ ಅಂದ್ರೆ ಮನುಷ್ಯನ ಪಾಪಗಳಿಗೋಸ್ಕರ ಸಾಯೋದಕ್ಕಾಗೋದಿಲ್ಲ, ಶ್ರಮೆನ ಅನುಭವಿಸೋದಕ್ಕಾಗೋದಿಲ್ಲ. ಹಾಗಾಗಿ ಯೇಸುವಿನ ರೂಪದಲ್ಲಿ ಕಾಣಿಸ್ಕೊಂಡು ಆಮೇಲೆ ಎರಡನೇದಾಗಿ ದೇವರಿಗೆ ಹೇಗೆ ಕಾಣಿಸ್ಕೊಳ್ತಿದ್ದಾರೆ? ವಾಕ್ಯದ ಮೂಲಕ. ವಾಕ್ಯವೇ ದೇವರು. ಆದಿಯಲ್ಲಿ ವಾಕ್ಯವಿತ್ತು, ಅಂದ್ರೆ ದೇವರಿದ್ರು. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಅಂದ್ರೆ ಯೇಸು ಕ್ರಿಸ್ತನು ದೇವರ ಬಳಿಯಲ್ಲಿದ್ರು. ಆ ವಾಕ್ಯವೇ ದೇವರಾಗಿತ್ತು, ಅಂದ್ರೆ ಯೇಸುವೇ ದೇವರಾಗಿದ್ರು. ಸೊ ಇಲ್ಲಿ ಹೇಳ್ತಿರುವಂಥದ್ದು ವಾಕ್ಯವೇ ದೇವರಾಗಿತ್ತು ಅಂತ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ಯೋಶ್ವ, ಆ ವಾಕ್ಯವೇ ಅದನ್ನ ನಾವು ನೋಡ್ತೇವೆ. ವಾಕ್ಯದ ಮೂಲಕ ಇವತ್ತಿಗೂ ನಾವು ವಾಕ್ಯ ಹೋಗ್ತಾ ಇದ್ದೀವಿ. ಅಲ್ಲೂಯ, ನೀವು ಕೇಳಿಸ್ಕೊತಾ ಇರುವಂತ ವಾಕ್ಯ ದೇವರ ವಾಕ್ಯ. ನೀವು ಗಮನ ಕೊಟ್ಟು ಕೇಳಲಿಲ್ಲ ಅಂದ್ರೆ ನಾನು ಹೇಳ್ತೀನಿ, ತುಂಬಾ ಜನ ಏನಂದ್ರೆ ಒಂದು ಬಿಡುಗಡೆ ಆಗಬೇಕು, ಒಂದು ಸ್ವಸ್ಥತೆ ಆಗಬೇಕು, ಒಂದು ಅದ್ಭುತ ಆಗಬೇಕು ಅಂದ್ರೆ ಉಪವಾಸದಲ್ಲಿ ಕೂತ್ಕೊಳ್ಳೋದು ಮಾತ್ರ ಅಲ್ಲ, ಕಣ್ಣೀರು ಇಟ್ಕೊಂಡು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ. ನೀನ್ ಚೆನ್ನಾಗಿ ವಾಕ್ಯನ ಕೇಳಿಸ್ಕೊಂಡ್ರೆ ಸಾಕು, ನಿನ್ ಜೀವನದಲ್ಲಿ ಬಿಡುಗಡೆ ಆಗುತ್ತೆ. ಆಮೇಲೆ ನೀನು ವಾಕ್ಯವನ್ನ ಸರಿಯಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಸಾಕು, ಆ ವಾಕ್ಯದ ಮೂಲಕ ನಿನ್ನ ಜೀವನದಲ್ಲಿ ಅದ್ಭುತ ನಡೆಯುತ್ತೆ. ಆ ವಾಕ್ಯ ನಿನ್ನ ಸ್ವಸ್ಥತೆ ಮಾಡುತ್ತೆ. ನೀನ್ ಯಾವ ರೀತಿ ನಂಬ್ತೀಯೋ ಆ ರೀತಿ. ನಮಗೆ ಸ್ವಸ್ಥತೆ ಆಗೋದು ವಾಕ್ಯದಿಂದಲೇ. ಯೇಸು ಸ್ವಾಮಿ ಹತ್ರ ಬರ್ತಾರೆ, ನನ್ನ ಮಗನಿಗೆ ಹುಷಾರಿಲ್ಲ, ನನ್ನ ಮಗಳಿಗೂ ಹುಷಾರಿಲ್ಲ, ನನ್ನ ಸೇವಕನಿಗೂ ಹುಷಾರಿಲ್ಲ ಅಂತ ಹೇಳಿದಾಗ, ಸರಿ ನಡಿ ನಾನೇ ಬರ್ತೀನಿ ಅಂದ್ರೆ, ನೀವು ನಮ್ಮ ಮನೆ ಬರೋಷ್ಟು ಯೋಗ್ಯತೆ ನಮಗಿಲ್ಲ, ಒಂದು ಮಾತು ಹೇಳಿ ಸಾಕು, ಒಂದು ವಾಕ್ಯ ಹೇಳಿ ಸಾಕು ಅಂತ ಹೇಳಿ ಕೇಳ್ಕೊಳ್ತಾರ. ಸರಿ ಹೋಗು, ಗುಣವಾಗಿರುತ್ತೆ ಅಂತ ಹೇಳಿದ್ರೆ ಅಷ್ಟೇ. ಅದನ್ನ ನಂಬಿ ವಾಪಸ್ ಮನೆಗೆ ಬಂದಾಗ ಸಾಯೋ ಸ್ಥಿತಿಯಲ್ಲಿದ್ದಂತ ಸೇವಕರು ಸ್ವಸ್ಥವಾಗಿರ್ತಾರೆ. ಸಾಯೋ ಸ್ಥಿತಿಯಲ್ಲಿದ್ದಂತ ಮಗನಿಗೆ ಗುಣವಾಗಿರುತ್ತೆ. ದೆವ್ವದಿಂದ ಅಷ್ಟು ಕಾಟ, ಆದ್ರೆ ಮಗಳು ಸ್ವಸ್ಥವಾಗಿರುತ್ತೆ. ಹಲ್ಲೆಲೂಯಾ. ವಾಕ್ಯ ಕ್ಷಣದಲ್ಲಿ ಯೇಸುವಿನ ಬಾಯಿಂದ ಗುಣವಾಗಿರುತ್ತೆ ಹೋಗು ಅಂತ ಹೇಳಿದ ತಕ್ಷಣ ಇವರು ಹೋಗೋದ ಮುಂಚೆ ಯೇಸು ಹೇಳಿದ ಅದೇ ಕ್ಷಣ ಅಲ್ಲಿ ಗುಣವಾಗಿರುತ್ತೆ. ಅದನ್ನು ಕೇಳ್ತಾನೆ ಆ ಶತಾಧಿಪತಿ. ಯಾವ ಸಮಯದಲ್ಲಿ ಗುಣವಾಯಿತು, ಎಷ್ಟೊತ್ತು ಗುಣ ಆಯಿತು ಅಂದ್ರೆ ಮಧ್ಯಾಹ್ನ 1 ಗಂಟೆಗೆ. ಆದ್ರೆ ಅದೇ ಸಮಯದಲ್ಲಿ ಯೇಸು ಮಾತಾಡಿದ್ದು, ಅದೇ ಸಮಯದಲ್ಲಿ ಯೇಸು ಸ್ವಸ್ಥತೆ ಆಗುತ್ತೆ ಹೋಗು ಅಂತ ಹೇಳಿದ್ದು ಅಂತ ಹೇಳಿ ಅವನ ನೆನಪಿಗೆ ತೆಗೆದುಕೊಳ್ತಾನೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯಕ್ಕೆ ಹೆಚ್ಚು ನಾವು ಗಮನ ಕೊಟ್ಟು ಕೇಳಬೇಕು. ನಾವು ಸಭೆಗೆ ಬಂದು ವಾಕ್ಯ ಕೇಳಿಸ್ಕೊಂಡಿಲ್ಲ ಅಂದ್ರೆ ನಾವು ಖಾಲಿನೇ ಹೋಗ್ತೀವಿ. ನೀರು ತರಕ್ಕೆ ಹೋಗ್ತೀವಿ, ಬಿದಿಗೆ ತಗೊಂಡ್ರೆ ನೀರು ತುಂಬಿಸ್ಕೊಂಡೇ ಬರ್ಬೇಕು ಅಲ್ವಾ? ಹೌದಲ್ವಾ? ಮತ್ತೆ ನೀರು ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಾಲಿ ಬಿದಿಗೆ ತಗೊಂಡು ಬಂದ ಹಾಗೆ ನಿನ್ನ ಹೃದಯದಲ್ಲಿ ದೇವರ ವಾಕ್ಯಕ್ಕೋಸ್ಕರ ದಾಹದಿಂದ ಬರ್ತೀಯ. ಆದ್ರೆ ದೇವರ ವಾಕ್ಯವನ್ನ ತಗೊಳ್ಳದೆ ಹಾಗೆ ವಾಪಸ್ ಹೋದ್ರೆ ಪ್ರಯೋಜನ ಏನು? ಆಮೇಲೆ ದೇವರ ವಾಕ್ಯವಾಗಿರುತ್ತೆ. ವಾಕ್ಯದ ರೂಪದಲ್ಲಿ ದೇವರು ಕಾಣಿಸ್ಕೊಳ್ತಿದ್ದಾರೆ. ಸತ್ಯವೇದ ದೇವರ ವಾಕ್ಯ. ಅದಕ್ಕೆ ನೀವು ಆ ವಾಕ್ಯಕ್ಕೆ ಬೆಲೆ ಕೊಡಬೇಕು. ಆ ವಾಕ್ಯವನ್ನು ನೀವು ಓದಬೇಕು. ಯಾಕೆ ಬೈಬಲ್ ಓದಿ ಅಂತ ಹೇಳ್ತೀವಿ? ಯಾಕೆ ಬೈಬಲ್ ಧ್ಯಾನ ಮಾಡಿ ಅಂತ ಹೇಳ್ತೀವಿ? ಯಾಕಂದ್ರೆ ವಾಕ್ಯವೇ ಆಮೇಲೆ ಮತ್ತೆ ಮೂರನೇದಾಗಿ ಪವಿತ್ರಾತ್ಮ ದೇವರಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಪರಿಶುದ್ಧಾತ್ಮನ ಕಳಿಸ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಹೇಳ್ತಾರೆ, ನಾನು ನನ್ನ ಆತ್ಮನ ಕಳಿಸ್ತೇನೆ ಅಂತ. ಹಾಗೆ ಹೇಳಿದಾಗೆ ಈ ಆತ್ಮನೇ ದೇವರು, ಈ ಆತ್ಮನೇ ಕ್ರಿಸ್ತನ ಆತ್ಮ, ಜೀವಾತ್ಮ, ಸತ್ಯದ ಆತ್ಮ, ಕೃಪೆ
ವಾಕ್ಯವೇ ಮಾತ್ರ ನರಹತ ರೀತಿ ಲೋಕಕ್ಕೆ ಬಾರೋದ್ರ ಮೂಲಕ ಕಾಣಿಸ್ಕೊಂಡ್ರು. ಎರಡನೇದಾಗಿ ವಾಕ್ಯದ ಮೂಲಕ ಇವತ್ತು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಮೂರನೇದಾಗಿ ಪರಿಶುದ್ಧ ಆತ್ಮನು ನಮ್ಮ ಹೃದಯದಲ್ಲಿದ್ದಾರೆ. ಪರಿಶುದ್ಧ ಆತ್ಮ ನಿಮ್ಮ ಹೃದಯದಲ್ಲಿಲ್ಲ ಅಂದ್ರೆ ನೀವು ಯೇಸು ನಂಬಿಕೊಂಡಿಲ್ಲ ಅಂತ ಅರ್ಥ. ಪರಿಶುದ್ಧ ಆತ್ಮ ನಿಮ್ಮ ಹೃದಯದಲ್ಲಿಲ್ಲ ಅಂದ್ರೆ ನೀವು ರಕ್ಷಣೆ ಹೊಂದಿಲ್ಲ ಅಂತಾನೆ ಅರ್ಥ. ನಾನು ರಕ್ಷಣೆ ಹೊಂದಿರುವ ದೇವರ ಮಗನು ಅಂತ ನೀನು ನಂಬ್ತಿದ್ಯಾ ಅಂದ್ರೆ ಪರಿಶುದ್ಧ ಆತ್ಮ ನಿಮ್ಮಲ್ಲಿದ್ದಾನೆ ಅಂತ. ಹಲ್ಲೆಲೂಯ. ಮತ್ತೆ ಮೂರನೇ ಮುಖ್ಯ ವಿಷಯವನ್ನು ನಾವು ನೋಡುವಾಗ ಪವಿತ್ರಾತ್ಮನ ಕಾರ್ಯಗಳಿರುತ್ತದೆ. ಪವಿತ್ರಾತ್ಮನ ಕಾರ್ಯಗಳು ಅನೇಕ ಕಾರ್ಯಗಳಿವೆ ಪರಿಶುದ್ಧಾತ್ಮ ಮಾಡುವಂಥದ್ದು. ಆದರೂ ಅದರಲ್ಲಿ ಕೆಲವು ಕಾರ್ಯಗಳನ್ನ, ಮುಖ್ಯವಾದ ಕಾರ್ಯಗಳನ್ನ ನೋಡುವಾಗ ಮೊದಲನೇದಾಗಿ ಯೋಹಾನ ಸುವಾರ್ತೆ 14:16 ನೋಡುವಾಗ ಆತನ ಕೆಲಸ ಏನು? ಸದಾಕಾಲ ನಮ್ಮೊಂದಿಗಿರ್ತಾನೆ. ದೇವರಾತ್ಮ ಕೆಲಸ ಏನು? ಇಬ್ಬಾಗದ ಕೆಲಸ. ಮೂರು ದೇವರನ್ನು ನಾನು ಹೇಳ್ತಾ ಇರೋದು. ಈಗ ತಂದೆ ಹೇಳಿದ್ರು, ಹಳೆ ಒಡಂಬಡಿಕೆಯಲ್ಲ ಅನೇಕ ವಚನಗಳಿದೆ, ನಾನು ನಿನ್ನ ಕೈ ಬಿಡೋದಿಲ್ಲ, ನಾನು ನಿನ್ನ ಜೊತೆ ಇದ್ದೇನೆ ಅಂತ ಹೇಳಿ ದೇವರು ತನ್ನ ಮಕ್ಕಳ ಜೊತೆ ಇದ್ದರು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಅನಾಥನಾಗಿ ಬಿಡೋದಿಲ್ಲ, ನಾನು ನಿನ್ನ ಜೊತೆ ಇರ್ತೀನಿ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ ಯೇಸು ಸ್ವಾಮಿ ಕೂಡ ವಾಗ್ದಾನ ಮಾಡ. ಅಷ್ಟೇ ಪರಿಶುದ್ಧಾತ್ಮ ಹೇಳ್ತಾ ಇದ್ದಾರೆ, ಸದಾ ಕಾಲ ಪರಿಶುದ್ಧಾತ್ಮ ನಮ್ಮೊಂದಿಗೆ. ದೇವರು ಮಾತ್ರವೇ ನಮ್ಮ ಜೊತೆ ಇರೋದಕ್ಕೆ ಆಗೋದು. ಯೇಸು ಪವಿತ್ರಾತ್ಮ ನಮ್ಮ ಜೊತೆ ಸದಾಕಾಲ ಇರ್ತಾರೆ ಅಂದ್ರೆ ಆತನ ದೇವರೇ ಅಲ್ವಾ? ಕೇಳಿಸ್ಕೊಂಡಿದ್ದೀರಲ್ಲ? ಯಾರ ಜೊತೆ ಯಾವಾಗಲೂ ಇರೋದು? ಪರಿಶುದ್ಧಾತ್ಮ. ಯಾರು? ಪರಿಶುದ್ಧಾತ್ಮ ಸದಾಕಾಲ ನಮ್ಮ ಜೊತೆ ಇರ್ತೀನಿ ಅಂತ ವಾಗ್ದಾನ ಮಾಡಿದ್ರು. ನಿಮ್ಮ ಜೊತೆ ಸದಾಕಾಲ ಕೈ ನಾನು ಪವಿತ್ರಾತ್ಮನ ಕಳಿಸ್ತೀನಿ ಅಂತ ಹೇಳ್ತಿರೋದು ದೇವರು. ಹಾಗಾಗಿ ಅದನ್ನು ನಾವು ನಂಬಬೇಕು. ಯಾರು ನಮ್ಮ ಜೊತೆ ಇದ್ರು, ಯಾರು ನಮ್ಮ ಜೊತೆ ಇಲ್ಲ ಅಂದ್ರು, ನಮ್ಮ ದೇವರ ಆತ್ಮ ನಮ್ಮ ಜೊತೆ ಸದಾಕಾಲ ಇರ್ತಾರೆ. ಹಾಗೆ ಎರಡನೇದಾಗಿ ಯೋಹಾನ 14:26 ಏನಿದೆ? ಏನ್ ಮಾಡ್ತಾರೆ ಅಂತ ಪರಿಶುದ್ಧಾತ್ಮ ಉಪದೇಶ ಮಾಡ್ತಾನೆ ಅಂದ್ರೆ ನಿನಗೆ ಕಲಿಸ್ಕೊಡ್ತಾನೆ. ದ ಬೆಸ್ಟ್ ಟೀಚರ್ ಇಡೀ ಪ್ರಪಂಚದಲ್ಲಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಯಪಡಿಸೋದು ಪರಿಶುದ್ಧಾತ್ಮನೇ. ಇಲ್ಲಾಂದ್ರೆ ನಾವು ಯೇಸುನ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ, ಇಲ್ಲಾಂದ್ರೆ ಪರಲೋಕನ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ, ರಕ್ಷಣೆಯನ್ನು ಅರ್ಥ ಮಾಡ್ಕೊಳ್ತಿರ್ಲಿಲ್ಲ, ಸೈತಾನ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ, ದೇವರ ಕೃಪೆ ಅಂದ್ರೆ ಅರ್ಥ ಆಗ್ತಿರ್ಲಿಲ್ಲ. ಎಲ್ಲವೂ ಕೂಡ ಪರಿಶುದ್ಧಾತ್ಮ ನಮಗೆ ತಿಳಿಯಪಡಿಸ್ತಿರೋದ್ರಿಂದ ಸಾಧ್ಯವಾಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಇವರಾಗಿ ಹಲ್ಲೆಲೂಯ. ಯಾರನ್ನು ಕಲಿಸ್ಕೊಡ್ತಾ ಇರೋದು? ಪರಿಶುದ್ಧಾತ್ಮನ ಕಲಿಸ್ಕೊಡ್ತಾ ಇದ್ದಾರೆ. ನಮಗೆ ಅರ್ಥ ಆಗೋ ರೀತಿಯಲ್ಲಿ, ನಮಗೆ ತಿಳಿಯೋ ರೀತಿಯಲ್ಲಿ ಪರಿಶುದ್ಧಾತ್ಮ ನಮಗೆ ಹೇಳ್ಕೊಡ್ತಿದ್ದಾರೆ. ಅದು ಪರಿಶುದ್ಧಾತ್ಮನ ಎರಡನೇ ಕಾರ್ಯ. ಮೂರನೇ ಕಾರ್ಯ ಪರಿಶುದ್ಧಾತ್ಮನ ಕಾರ್ಯ ಯೋಹಾನ ಸುವಾರ್ತೆ 15:26 ಏನಿದೆ? ಈ ಲೋಕದಲ್ಲಿ ಸುಳ್ಳಿನ ಆತ್ಮ, ಸತ್ಯದ ಆತ್ಮ ಎರಡಿದೆ. ಸುಳ್ಳಿನ ಆತ್ಮ ಅಂದ್ರೆ ಅದು ಸೈತಾನನು, ಅವನ ಆದಿಯಿಂದಲೂ ಸುಳ್ಳುಗಾರ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಅದ್ರ ಇನ್ನೊಂದು ಸತ್ಯದ ಆತ್ಮ. ನಿನಗೂ ನನಗೂ ಈ ಪವಿತ್ರ ಆತ್ಮ ಸತ್ಯದ ಆತ್ಮನಾಗಿ ನಮ್ಮನ್ನ ಎಲ್ಲಾ ಸತ್ಯದಲ್ಲಿ ನಡೆಸ್ತಾನೆ. ಪರಿಶುದ್ಧಾತ್ಮನ ಕೆಲಸ, ಮೂರನೇ ಕೆಲಸ ಏನಂದ್ರೆ ನಾನು ನೀನು ಸತ್ಯದಲ್ಲಿ ನಿಲ್ಲಬೇಕು ಅಂತ ಸತ್ಯವನ್ನು ನಮಗೆ ತಿಳಿಯಪಡಿಸ್ತಾ ಇದೆ. ಯೇಸುವೇ ಸತ್ಯ, ಅದಕ್ಕೆ ಸತ್ಯವಾಗಿರುವಂಥ ಯೇಸುವಿನ ಕುರಿತಾಗಿ ನಮಗೆ ಎಲ್ಲವನ್ನ ತಿಳಿಸ್ತಾ ಇರುವುದಾಗಿ ನಾವು. ಮತ್ತೆ ನಾಲ್ಕನೇದಾಗಿ ಯೋಹಾನ 14
7ರಿಂದ 24 ನಾವು ನೋಡುವಾಗ ಇದರಲ್ಲಿದೆ ಮುಂದಾಗುವ ಸಂಗತಿಗಳನ್ನು, ತುಂಬಾ ಮುಖ್ಯವಾದದ್ದು. ಏನ್ ಮಾಡ್ತಾರಂತೆ ಪರಿಶುದ್ಧಾತ್ಮ? ಮುಂದೆ ನಡೆಯುವಂತ ವಿಷಯಗಳನ್ನ, ಮುಂದೆ ಏನಾಗ್ಬೋದು ಅನ್ನುವಂಥ ವಿಷಯಗಳನ್ನ ಕೂಡ ನಮಗೆ ತಿಳಿಯಪಡಿಸ್ತಾರೆ ಅಂತ ಬಿಡು. ಅದನ್ನೇ ನಾವು ನೋಡಿದ್ವಿ, ಇವಾಗ ಕೂಡ ವಚನದಲ್ಲಿ ಕೂಡ ನಾವು ನೋಡಿದ್ವಿ. ಮುಂದೆ ನಡೆಯುವಂತ ಸಂಗತಿಗಳನ್ನು ಕೂಡ ಆ ಪರಿಶುದ್ಧಾತ್ಮ ಏನ್ ಮಾಡ್ತಾರಂತೆ? ತಿಳಿಯಪಡಿಸ್ತಾನೆ ಅಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಕ್ತಾಯದಲ್ಲಿ ಉದ್ದೇಶ ಏನು ಅಂತ ಹೇಳ್ಬಿಟ್ಟು, ಈ ಪರಿಶುದ್ಧಾತ್ಮನು ಬಂದ ಉದ್ದೇಶ ಏನು, ಪರಿಶುದ್ಧಾತ್ಮನ ಉದ್ದೇಶ ಏನೆಂಬುದಾಗಿ ನಾವು ನೋಡ್ತೇವೆ. ಏನು ಉದ್ದೇಶ? ಪರಿಶುದ್ಧಾತ್ಮನ ಉದ್ದೇಶ ಎಲ್ಲರಿಗೂ ಒಂದೊಂದು ಉದ್ದೇಶ ಇರುತ್ತದೆ. ನಾವಿಲ್ಲಿ ಬಂದಿರೋದಕ್ಕೆ ಒಂದು ಉದ್ದೇಶ ಇದೆ. ಏನಕ್ಕೆ ಬಂದಿದ್ದೀವಿ? ಏನಕ್ಕೆ ಬಂದಿರೋ ಜೊತೆಗೆ? ಗೊತ್ತಿಲ್ಲ. ದೇವರನ್ನ ಆರಾಧನೆ ಮಾಡಲಿಕ್ಕೆ, ದೇವರ ವಾಕ್ಯಗಳನ್ನ ಕೇಳಲಿಕ್ಕೆ. ದೇವರ ಆರಾಧನೆ ಮಾಡೋದೆಷ್ಟು, ದೇವರ ಜೊತೆ ಇದ್ದು ದೇವರ ಆರಾಧನೆ ಮಾಡೋದೆಷ್ಟು ದೊಡ್ಡ ಅದು ಉದ್ದೇಶ. ಯಾಕೆ ದೇವರ ಉದ್ದೇಶನೇ ಅದು, ನಾವು ದೇವರ ಜೊತೆ ಇರಬೇಕು. ಆಮೇಲೆ ಹಾಗಾಗಿ ಈ 3 ಮುಖ್ಯವಾದ ವಿಷಯಗಳನ್ನ, 4 ವಿಷಯಗಳನ್ನ ನೋಡೋಣ. ಪರಿಶುದ್ಧಾತ್ಮನ ಉದ್ದೇಶಗಳೇನು ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ರೋಮ 8:2 ನೋಡುವಾಗ ಜೀವವನ್ನು ಉಂಟು ಮಾಡೋದಕ್ಕೆ. ಏನುಂಟು ಮಾಡೋದಕ್ಕೆ? ಪರಿಶುದ್ಧಾತ್ಮನ ಲೋಕದಲ್ಲಿ ನಮ್ಮ ಜೊತೆ ಇರೋದಕ್ಕೆ, ಸಭೆ ಜೊತೆ ಇರೋದಕ್ಕೆ ಉದ್ದೇಶ ಏನು? ಪರಿಶುದ್ಧಾತ್ಮನ ಕಳಿಸ್ಕೊಟ್ಟಿದ್ದು ಏನಕ್ಕೆ? ದೇವರು ಯೇಸು ಸ್ವಾಮಿ ಏನಕ್ಕೆ ವಾಗ್ದಾನ ಮಾಡೋದು? ಪರಿಶುದ್ಧಾತ್ಮನ ನಾನು ಕಳಿಸ್ತೀನಿ ಅಂತ ಹೇಳಿದ್ರೆ, ಜೀವ ಇಲ್ಲಿರುವ ನಮ್ಮಲ್ಲಿ ಜೀವ ಉಂಟು ಮಾಡೋದಕ್ಕೆ, ಪಾಪದಿಂದ, ಶಾಪದಿಂದ, ಸೈತಾನದಿಂದ ಬಿಡಿಸಿ ಇವತ್ತು ಕೂಡ ಕ್ರಿಸ್ತನ ಸಾಕ್ಷಿಗಳಾಗಿ ನಿಲ್ಲಿಸ್ತಿರೋದು ಯಾರು ಅಂದ್ರೆ ಪರಿಶುದ್ಧಾತ್ಮನೇ. ಆಮೇಲೆ ನಾವು ಹೋಗಿ ಸಾರ್ತಿರೋ ಸುವಾರ್ತೆಯಿಂದ ಅಲ್ಲ ಅವರು ರಕ್ಷಣೆ ಮಾಡ್ತಾ ಇರೋದು. ನಾವು ಸಾರ್ತಿರೋ ಸುವಾರ್ತೆ ಬೀಜ ಅಷ್ಟೇನೆ. ಆ ಬೀಜ ಹೇಗೆ ನೆಲದಲ್ಲಿ ಬೀಳುತ್ತೋ, ಈಗ ನೆಲ ಇರುತ್ತೆ, ಬೀಜ ಇರುತ್ತೆ. ನೆಲದಲ್ಲಿ ಬೀಜ ಹಾಕಿದ ತಕ್ಷಣ ಅದು ಮೊಳೆಯುತ್ತೆ ಅಂದ್ರೆ ಇಲ್ಲ, ಅದಕ್ಕೆ ಏನ್ ಬೇಕು? ನೀರು ಬೇಕು, ಅದಕ್ಕೆ ಗೊಬ್ಬರ ಬೇಕು, ನೀರು ಬೇಕು, ಪೋಷಣೆ ಬೇಕಲ್ವಾ? ಆಗ್ಲೇ ಅದು ಬೆಳೆಯೋದು, ಫಲ ಕೊಡೋದು. ಹಾಗೆ ನಾವು ಹೇಳಿರೋದು ಈ ವಾಕ್ಯ, ಸುವಾರ್ತೆ ವಾಕ್ಯ ಬೀಜ ಆಗಿದ್ರೆ, ನೆಲ ಜನರ ಹೃದಯಗಳಾಗಿದ್ರೆ, ಪರಿಶುದ್ಧಾತ್ಮನು ನೀರಾಗಿದ್ದಾರೆ, ಪರಿಶುದ್ಧಾತ್ಮನು ಪೋಷಿಸುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರ ಯಾರ ಹೃದಯಗಳಲ್ಲಿ ದೇವರಾತ್ಮನ ಕಾರ್ಯ ಮಾಡ್ತಾರೋ ಅವರ ಹೃದಯಗಳಲ್ಲಿ ಯೇಸುವಿನ ಜೀವ ಬರುತ್ತೆ. ಯಾವ ಜೀವವನ್ನು ನಾವು ಕಳ್ಕೊಂಡಿದ್ವೋ, ಯಾವ ದೇವರ ಸ್ವರೂಪವನ್ನು ನಾವು ಕಳ್ಕೊಂಡಿದ್ವೋ ಅದನ್ನು ಮತ್ತೆ ಮರುಸ್ಥಾಪಿಸುವಂತ ಕಾರ್ಯ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ತುಂಬಾ ಮುಖ್ಯವಾದ ಪರಿಶುದ್ಧಾತ್ಮನ ಮುಖ್ಯ ಉದ್ದೇಶ ದೇವರ ಜೀವವನ್ನು, ದೇವರ ಸ್ವರೂಪವನ್ನು ನಮ್ಮಲ್ಲಿ ಉಂಟು ಮಾಡೋದಕ್ಕೋಸ್ಕರ. ಎರಡನೇ ಉದ್ದೇಶ ಏನು ಅಂದ್ರೆ 1 ಕೊರಿಂಥ 3:16 ನಮ್ಮ ಜೊತೆ ಇರಲು ಎಂಬುದಾಗಿ. ದೇವರು ನಮ್ಮ ಜೊತೆ ವಾಸಿಸೋದು ಆತನ ಉದ್ದೇಶ ಆಗಿದೆ. ಹಲ್ಲೆಲೂಯಾ. ಈಗ ಏದೇನ್ ತೋಟದಲ್ಲಿ ಆದಾಮ ಅವರ ಜೊತೆ ದೇವರು ಇದ್ರು, ದೇವರು ಮಾತಾಡ್ತಾ ಇದ್ರು, ದೇವರ ಜೊತೆ ನಡೀತಾ ಇದ್ರು. ಆದ್ರೆ ಪಾಪ ಮಾಡಿದ್ರೆ ದೇವರು ಅವರನ್ನ ದೂರ ಮಾಡಿಬಿಟ್ಟ ಸಂಪೂರ್ಣವಾಗಿ. ದೇವರ ಆತ್ಮನಿಲ್ಲದೆ ಬದುಕ್ತಿದ್ರು. ಅದೇ ಯೇಸುವನ್ನು ಮತ್ತೆ ಬಂದು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಜೊತೆ ಸದಾ ಕಾಲಕ್ಕೆ ನಾನು ಆತ್ಮನ ಕಳಿಸ್ತೀನಿ ಅಂತ. ಸೊ ಈಗ ನಾನು ಆಗಲೇ ಹೇಳಿದಾಗೆ ದೇವರು ಈಗ ಪರಿಶುದ್ಧಾತ್ಮನ ಮೂಲಕ ನಮ್ಮ ಜೊತೆ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ 1 ಕೊರಿಂಥ 3:16 ಹೇಳಿರುವ ಹಾಗೆ ನಮ್ಮ ದೇಹವೇ ದೇವರ ಆಲಯ ಆಗಿರೋದ್ರಿಂದ ನಮ್ಮ ಹೃದಯಗಳಲ್ಲಿ ದೇವರಾತ್ಮನು ವಾಸ ಮಾಡ್ತಾ ಇದ್ದಾರೆ. ಯೇಸುವನ್ನು ನಂಬಿರುವಂಥ ಎಲ್ಲ ದೇವರ ಮಕ್ಕಳಲ್ಲಿ ದೇವರಾತ್ಮನು ವಾಸಿಸುತ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ 3ನೇದಾಗಿ ಯೋಹಾನ 14:16
ಯೇಸುವನ್ನ ಮಾತ್ರ ಮಹಿಮೆಪಡಿಸುವ ಕಾರ್ಯವನ್ನು ಮಾಡೋದು ಪರಿಶುದ್ಧಾತ್ಮ. ನನ್ನ ಕುರಿತಾಗಿ ಹೇಳ್ತಾನೆ, ಎಲ್ಲ ಮಹಿಮೆ ನನಗೆ ತರ್ತಾನೆ ಅಂತ ಬಿಟ್ಟು ನಾವು ವಚನದಲ್ಲಿ ನೋಡ್ಬೋದು. ನನ್ನನ್ನು ಮಹಿಮೆ ಪಡಿಸ್ತಾನೆ, ನನ್ನನ್ನು ದೇವರಾಗಿ ಮಹಿಮೆ ಪಡಿಸ್ತಾನೆ, ನನ್ನನ್ನು ರಕ್ಷಕನಾಗಿ ಪರಿಶುದ್ಧಾತ್ಮನು ನಿಮ್ಮ ಮಧ್ಯದಲ್ಲಿ ಮಹಿಮೆ ಪಡಿಸ್ತಾನೆ. ನನ್ನ ಕುರಿತಾಗಿ ನಿಮಗೆ ಎಲ್ಲವನ್ನ ಬೋಧಿಸ್ತಾನೆ ಎಂಬುದಾಗಿ ಹೇಳ್ತಿರೋದು. ಸೊ ಯೇಸುವನ್ನ ಮಹಿಮೆ ಪಡಿಸುವಂತ ಕಾರ್ಯಕ್ಕಾಗಿದೆ ಪರಿಶುದ್ಧಾತ್ಮನು ಕಳಿಸಲ್ಪಟ್ಟಿರೋದು. ಅದಕ್ಕೆ ಹೇಳುತ್ತೆ ವಚನ, ಯಾರು ಯೇಸುವನ್ನ ಕ್ರಿಸ್ತನಾಗಿ ಅಂಗೀಕರಿಸೋರು ಅವರಲ್ಲಿ ಪರಿಶುದ್ಧಾತ್ಮನಿಲ್ಲ. ಪರಿಶುದ್ಧಾತ್ಮ ಇಲ್ಲದೆ ಯೇಸುವನ್ನ ಯಾರು ನಂಬೋದಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಯಾರಾದ್ರೂ ಯೇಸುವನ್ನ ನಂಬ್ತಿದಾರಂದ್ರೆ ಪರಿಶುದ್ಧಾತ್ಮನ ಕಾರ್ಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಸೈತಾನದಿಂದ ಪ್ರೇರೇಪಿಸಲ್ಪಟ್ಟು ದೇವರಿಂದ ದೂರ ಆಗ್ತಾರೆ. ಸುವಾರ್ತೆ ಕೇಳಿಸ್ಕೊಂಡು ಕೂಡ ಅದಕ್ಕೆ ಗಮನ ಕೊಡಲ್ಲ. ಅದು ಸತ್ಯ ಅಂತ ಅಂಗೀಕಾರ ಮಾಡ್ಕೊಳ್ಳೋಕೆ ಅವ್ರಿಗೆ ಆಗಲ್ಲ. ದೇವರ ಆತ್ಮನ ಕಾರ್ಯ ಅವ್ರ ಹೃದಯದಲ್ಲಿ ಕಾರ್ಯ ಮಾಡಲ್ಲ. ಅದಕ್ಕೆ ನೀವು ಪ್ರಾರ್ಥನೆ ಮಾಡುವಾಗಲೂ ನಿಮ್ಮ ಗ್ರಾಮಗಳಲ್ಲಿ ಇರುವಂಥವ್ರಿಗೆ, ದೇವರ ವಿರುದ್ಧವಾಗಿ ಇರುವಂಥವ್ರಿಗೆ, ದೇವರಲ್ಲಿ ಆಗದೆ ಇರುವಂಥವ್ರಿಗೆ ನೀವು ಪ್ರಾರ್ಥನೆ ಮಾಡುವಾಗ ದೇವರೇ ಅವರ ಹೃದಯಗಳನ್ನು ಮುಟ್ಟಿಸುವ. ಪರಿಶುದ್ಧಾತ್ಮನೇ ನೀನು ಅವರ ಹೃದಯದಲ್ಲಿ ಕಾರ್ಯ ಮಾಡು. ಅವ್ರ ಸತ್ಯವನ್ನು ತಿಳ್ಕೊಳ್ಳುವಂಥ ಅವಕಾಶ ಕೊಡುವಂಥ ಪ್ರಾರ್ಥನೆ ಮಾಡಬೇಕು. ನೀವೇ ಸತ್ಯ ಅಂತ ತಿಳ್ಕೊಳ್ಳುವಂಥ, ನಿಮ್ಮನ್ನು ನಂಬಿಕೊಂಡು ರಕ್ಷಣೆ ಹೋಗುವಂಥ ಕೃಪೆಯನ್ನು ನಮಗೆ ಕೊಡುವ ಆತ್ಮಿಕ ಕಣ್ಣುಗಳು ತೆರೀಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ನಾಲ್ಕನೇದಾಗಿ ಮತ್ತು ಕೊನೆಯದಾಗಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು 1:8 ಏನ್ ಕೆಲಸ? ನಿನ್ನನ್ನು ಬಲಪಡಿಸುವಂತ ಕೆಲಸ. ಅಪೊಸ್ತಲರು 1:8 ದೇವರು ಹೇಳಿದ್ರು, ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವಂತೀರ. ವ್ಯವಸ್ಥೆ, ಯೂದಯ, ಸಮಯ, ಲೋಕದ ಕಟ್ಟಕಡೆವರೆಗೂ ನೀವು ನನಗೆ ಸಾಕ್ಷಿಗಳಾಗಿರ್ತೀರ. ದೇವರಾತ್ಮನಿಲ್ಲ ಅಂದರೆ ನಮಗೆ ಬಲ ಸಾಲಲ್ಲ. ಎಷ್ಟೋ ಜನ ಯೇಸುವನ್ನು ಬಿಟ್ಟು ಹೋಗಿರೋದಕ್ಕೆ ಕಾರಣ ಏನು ಗೊತ್ತಾ? ಅವ್ರಿಗೆ ಪವಿತ್ರಾತ್ಮನ ಬಲ ಇದ್ದಿರೋದಕ್ಕೆ, ಅನ್ಯ ಜನರ ಮುಂದೆ ನಿಂತ್ಕೊಳ್ಳೋದಕ್ಕೆ, ಸೈತಾನ ಮುಂದೆ ನಿಂತ್ಕೊಳ್ಳೋದಕ್ಕೆ ಅವ್ರಿಗೆ ಬಲ ಸಾಲಲ್ಲ. ನಾವೆಷ್ಟೇ ಪರ್ಸನಾಲಿಟಿ ಚೆನ್ನಾಗಿದ್ರು, ಹೈಟು ಪರ್ಸನಾಲಿಟಿ ಇದೆ, ನನ್ನ ಹತ್ರ ಹಣ ಇದೆ, ಆಸ್ತಿ ಇದೆ, ಅವುಗಳಿಂದ ನಾವು ಯೇಸುಗಾಗಿ ಸಾಕ್ಷಿಯಾಗಿ ನಿಂತ್ಕೊಳ್ಳೋಕೆ ಆಗೋದೇ ಇಲ್ಲ. ಯೇಸುಗಾಗಿ ಸಾಕ್ಷಿಯಾಗಿ ನಿಂತ್ಕೋಬೇಕಾದ್ರೆ ದೇವರ ಬಲ ಬೇಕು ನಮಗೆ. ಹಲ್ಲೆಲೂಯ. ಪರಿಶುದ್ಧಾತ್ಮನ ಬಲ ಬೇಕು ನಮಗೆ. ಪರಿಶುದ್ಧಾತ್ಮನ ಬಲ ನಮ್ಮಲ್ಲಿ ಇಲ್ಲ ಅಂದರೆ ಯೇಸುಗಾಗಿ ನಾವು ಸಾಕ್ಷಿಯಾಗಿ ನಿಲ್ಲೋದಕ್ಕೆ ಆಗೋದಿಲ್ಲ. ಯೇಸುವಿನ ಸುವಾರ್ತೆ ನಾವು ಸಾರೋದಕ್ಕೆ ಆಗೋದಿಲ್ಲ. ಸೊ ಪರಿಶುದ್ಧಾತ್ಮನ 4 ಕೆಲಸಗಳೇನು? ಮೊದಲನೇದು ಜೀವವನ್ನು ಉಂಟು ಮಾಡೋದು, ಎರಡನೇದು ನಮ್ಮ ಜೊತೆಯಲ್ಲಿ ವಾಸಿಸೋದು, ನಮ್ಮ ಹೃದಯದಲ್ಲಿ ವಾಸಿಸುವಂತ ಕೆಲಸ ಮಾಡ್ತಾನೆ, ಮೂರನೇದು ಯಾರನ್ನ ಮಹಿಮೆಪಡಿಸೋದು? ಯೇಸುವನ್ನ ಮಹಿಮೆಪಡಿಸೋದು. ಮತ್ತೆ ಕೊನೆಯದಾಗಿ ನಮ್ಮನ್ನ ಬಲಪಡಿಸಿ ನಮ್ಮನ್ನ ಯೇಸುವಿನ ಸಾಕ್ಷಿಗಳಾಗಿ ನಡೆಸುವಂತ ಕಾರ್ಯ ಮಾಡಲಿಕ್ಕಾಗಿದೆ ಪರಿಶುದ್ಧಾತ್ಮನ ಈ ಲೋಕದಲ್ಲಿ ಕಳಿಸಲ್ಪಟ್ಟಿದೆ. ಇದೇ ನಿಜವಾದ ಪರಿಶುದ್ಧಾತ್ಮನ ಉದ್ದೇಶ, ಈ ಲೋಕದಲ್ಲಿ ಪರಿಶುದ್ಧಾತ್ಮನಿಗೆ ಇರುವ ಉದ್ದೇಶ. ಸೊ ಈ ಪವಿತ್ರಾತ್ಮನ ಯಾರು, ಏನು, ಆತನ ಹೆಸರುಗಳಿಗೆ ಇನ್ನೂ ತುಂಬಾ ಇದೆ. ಇದರ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಅದು ತುಂಬಾ ಮುಖ್ಯವಾಗಿ ನೀವು ತಿಳ್ಕೋಬೇಕಾದಂಥ ಕೆಲವು ವಿಷಯಗಳನ್ನು ಮಾತ್ರ ನಾನು ಹೇಳಿದ್ದೇನೆ. ಈ ಪರಿಶುದ್ಧಾತ್ಮನು ನಮ್ಮಲ್ಲಿರುವುದು ಎಷ್ಟು ಪ್ರಾಮುಖ್ಯ, ಪರಿಶುದ್ಧಾತ್ಮನು ನಮ್ಮಲ್ಲಿದ್ದು ನಮ್ಮನ್ನು ನಡೆಸೋದು ಎಷ್ಟು ಪ್ರಾಮುಖ್ಯ ಅನ್ನೋದು ನಾವು ತಿಳ್ಕೊಂಡಿದ್ವಿ. ಈ ವಾಕ್ಯವನ್ನು ತಿಳ್ಕೊಂಡು ನಾವು ಕ್ರಿಸ್ತರಿಗಾಗಿ ಸಾಕ್ಷಿಯಾಗಿ ಜೀವಿಸೋಣ. ಪರಿಶುದ್ಧಾತ್ಮನಿಂದ ನಾವು ತುಂಬ ಪಟ್ಟು ನಡೆಸಲ್ಪಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಲವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ಪರಿಶುದ್ಧನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೂಡಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನ ಬಲಪಡಿಸಿ ನಿಮ್ಮ ಪರಿಶುದ್ಧ ಆತ್ಮನಿಂದ ತುಂಬಿಸಿರಿ. ಪವಿತ್ರ ಆತ್ಮನ ಯಾರು ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಕೃಪೆ ತೋರಿಸಿದ್ದೀರಾ. ಇನ್ನು ಆಳವಾಗಿ ಪರಿಶುದ್ಧಾತ್ಮನ ತಿಳ್ಕೊಳ್ಳುವಂತೆಯೂ ಪರಿಶುದ್ಧಾತ್ಮನ ನಮ್ಮ ಹೃದಯಗಳಲ್ಲಿ ಇದ್ದು ನಮ್ಮನ್ನು ಬಲಪಡಿಸಿ ಕ್ರಿಸ್ತನ ಸಾಕ್ಷಿಗಳಾಗಿ ನಾವು ನಡೆಸಬೇಕಾಗಿ ಪ್ರಾರ್ಥನೆ ಮಾಡೋಣ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ತಗ್ಗಿಸಿಕೊಂಡು ನಿಮ್ಮನ್ನು ಹೆಚ್ಚಿಸುತ್ತ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ.